ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನೀವಿನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಗಣಿತವನ್ನು ಪೈಥಾನಲ್ಲಿ ಹೇಗೆ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಓದ್ ವಿಡಿಯೋದಲ್ಲಿ ನಾವು ಕಮೆಂಟ್ ಬಗ್ಗೆ ತಿಳ್ಕೊಂಡಿದ್ವಿ. ಬನ್ನಿ ಶುರು ಮಾಡೋಣ. ಸ್ನೇಹಿತರೆ, ಇಲ್ಲಿ ನನ್ನ ಸ್ಕ್ರೀನಲ್ಲಿ ಕಾಣಿಸ್ತಾ ಇರುವ ಹಾಗೆ ಇಲ್ಲಿ ಪ್ಲಸ್ ಮೈನಸ್ ಸ್ಲ್ಯಾಶ್ ಆಸ್ಟರಿಕ್ಸ್ ಪರ್ಸೆಂಟೇಜ್ ಈ ನಾಲ್ಕನ್ನ ನಾನು ವಿಂಗಡಿಸ್ತಿದ್ದೀನಿ ಸ್ನೇಹಿತರೆ. ಇದ್ರ ಬಗ್ಗೆ ಮತ್ತೆ ಮಾತಾಡೋಣ. ಸದ್ಯಕ್ಕೆ ಪ್ಲಸ್ ಸಂಕಲನ, ವ್ಯವಕಲನ, ಭಾಗಾಕಾರ, ಗುಣಾಕಾರ ಮತ್ತು ಪರ್ಸೆಂಟೇಜ್ ಸ್ನೇಹಿತರೆ, ಇದು ಕನ್ನಡದಲ್ಲಿ ನಾವು ಶೇಷ ಅಂತ ಕರಿತೀವಿ ಸ್ನೇಹಿತರೆ. ಇವಾಗ 100 ಡಿವೈಡೆಡ್ ಬೈ 2 ಸ್ನೇಹಿತರೆ, ಶೇಷ 0 ಅಲ್ವಾ ಸ್ನೇಹಿತರೆ. ಸೊ ಅದೇ ಥರ 100 ಡಿವೈಡೆಡ್ ಬೈ 22 ಸ್ನೇಹಿತರೆ, ಶೇಷ ಎಷ್ಟು ಸ್ನೇಹಿತರೆ? 22 ಇಂಟು 4 88, ಶೇಷ 12 ಅಲ್ವಾ ಸ್ನೇಹಿತರೆ. ಸೊ ಇದು ಇದರ ಪರ್ಸೆಂಟೇಜನ್ನ ಅರ್ಥ ಸ್ನೇಹಿತರೆ. ಇವಾಗ ಇದನ್ನು ಕೋಡಲ್ಲಿ ಹೆಂಗೆ ಮಾಡೋದು ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ ನಿಮಗೆ. ಇವಾಗ ಈ ಫೈಲ್ನ ಸೇವ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಏನಂತ ಸೇವ್ ಮಾಡ್ತಾಯಿದ್ದೀನಿ? ex2.py ಅಂತ. ಯಾಕಂದರೆ ex1.py ಅನ್ನೋದು ಆಲ್ರೆಡಿ ನಮ್ಮ ಪೈಥಾನ್ ಫೋಲ್ಡ್ರಲ್ಲಿ ಇದೆ. ಸೊ ex2.py ಅನ್ನೋದನ್ನ ಸೇವ್ ಮಾಡ್ತಾ ಇದ್ದೀನಿ. ನೋಡಿ, ಸೇವ್ ಮಾಡಿದ ತಕ್ಷಣ ಬಣ್ಣ ಎಲ್ಲ ಚೇಂಜ್ ಆಗೋಯ್ತು ಇದರದ್ದು. ಟರ್ಮಿನಲಲ್ಲಿ ಇವಾಗ ನಾನು ಕಮಾಂಡ್ ಟೈಪ್ ಮಾಡ್ತೀನಿ ಸ್ನೇಹಿತರೆ, python 3 ಸ್ಪೇಸ್ ex2.py ಅಂತೇಳಿ. ಸೇವ್ ಹೊಡೆದ ತಕ್ಷಣ ಸ್ನೇಹಿತರೆ ಅದೇನು ಹೇಳ್ತಾ ಇದೆ? ಇನ್ವ್ಯಾಲಿಡ್ ಕ್ಯಾರೆಕ್ಟರ್ ಸಿಂಟ್ಯಾಕ್ಸ್ ಎರರ್ ಅಂತ ಹೇಳ್ತಾ ಇದೆ ಸ್ನೇಹಿತರೆ. ಅದು ಎಲ್ಲಿ? ಲೈನ್ ನಂಬರ್ 3. ಇದು ಏನಪ್ಪ, ಇದು ಏನೇನೋ ಮಾತಾಡ್ತಾನೆ ಅಂತಂದ್ರೆ ತಲೆಗೆ ಇಡ್ಸ್ಕೊಂಬಿಡಿ ಸ್ನೇಹಿತರೆ. ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಎರರ್ ಬಗ್ಗೆ ಮಾತಾಡೋಣ. ಅಂದರೆ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಪೈಥಾನ್ ಹೇಳುತ್ತೆ ಎಲ್ಲೋ ಲೈನ್ ನಂಬರ್ 3ಯಲ್ಲಿ ತಪ್ಪಾಗಿದೆ, ನೋಡಿ ಸರಿಪಡಿಸ್ಕೊಳ್ಳಿ, ಇಲ್ಲ ಅಂತಂದರೆ ನಾನು ಎಕ್ಸಿಕ್ಯೂಟ್ ಮಾಡಲ್ಲ ಅನ್ನೋ ಅರ್ಥ ಸ್ನೇಹಿತರೆ. ಸೊ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ, ಮತ್ತೆ ಆ ಫೈಲ್ಗೆ ಹೋಗ್ತಾ ಇದ್ದೀನಿ. ಲೈನ್ ನಂಬರ್ 3 ಸ್ಲ್ಯಾಶ್. ಸ್ನೇಹಿತರೆ ಒಂದು ಹೇಳಿ, ಇದು ಪೈಥಾನ್ ನಾವು ಏನು ಕಲ್ತ್ವಿ ಇದುವರೆಗೂ? ಪ್ರಿಂಟ್ ಅನ್ನೋದನ್ನ ಕಲ್ತ್ವಿ. ಸೊ ಪ್ರಿಂಟ್ ಎಲ್ಲೂ ಇಲ್ಲ. ಸೊ ಇಲ್ಲೇನು ಬರ್ದಿದ್ದೀವಿ ಇದು ಪೈಥಾನ್ ಅಲ್ವೇ ಅಲ್ಲ ಸ್ನೇಹಿತರೆ. ಸೊ ಇದು ನಿಮಗೆ ಜಸ್ಟ್ ನಾನು ತಿಳ್ಕೊಳ್ಳಿ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಸುಮ್ಮನೆ ಬರೆದಿದ್ದು ಸ್ನೇಹಿತರೆ. ಇದನ್ನು ಕಮೆಂಟ್ ಮಾಡೋಣ. ಈ ಹೆಂಗೆ ಕಮೆಂಟ್ ಮಾಡೋದು? ನಾನು ಓದ್ ವಿಡಿಯೋದಲ್ಲಿ ಹೇಳ್ಕೊಂಡೆ ಮಲ್ಟಿಪಲ್ ಲೈನ್ ಕಮೆಂಟ್ನ ಹೆಂಗೆ ಮಾಡೋದು. ಸಿಂಪಲ್ ಸ್ನೇಹಿತರೆ, ಮತ್ತೆ ಹೇಳ್ಕೊಡ್ತೀನಿ ನೋಡಿ. ಕೋಟ್ಸ್ ಡಬಲ್ ಕೋಟ್ಸ್ 3 ಸಲ ಹಾಕ್ಬೇಕು ಸ್ನೇಹಿತರೆ. ಇಲ್ಲೂ ಅಷ್ಟೇ 3 ಸಲ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಇವಾಗ ಇದನ್ನು ಮೇಲ್ಗಡೆ ಕಳಿಸ್ತೀನಿ ನಿಮ್ಗೆ ಕಾಣಿಸ್ಲಿ ಅಂತ. ಓಕೆ, ಇವಾಗ ಸ್ನೇಹಿತರೆ ನಾವು ಇದುವರೆಗೂ ಕಲ್ತಿರೋ ಒಂದೇ ಒಂದು ಪದ ಅಂತಂದರೆ ಪ್ರಿಂಟ್ ಒಳಗಡೆ ಡಬಲ್ ಕೋಟ್ ಹಾಕ್ಬಿಟ್ಟು ಏನೇ ಬರೆದ್ರೂ ಅದು ಪ್ರಿಂಟ್ ಆಗುತ್ತೆ. ಇಷ್ಟೇ ನಾವು ಕಲ್ತಿರೋ ಸ್ನೇಹಿತರೆ. ಇವಾಗ ನಾನು ಕ್ವಿಕ್ಕಾಗಿ ಒಂದು ಸಿಂಪಲಾಗಿ ಒಂದು ಹೇಳ್ತೀನಿ ಸ್ನೇಹಿತರೆ. ಇವಾಗ ಇಲ್ಲಿ 1 + 1 = 2 ಇದೇನು ಪ್ರಿಂಟ್ ಮಾಡುತ್ತೆ ಸ್ನೇಹಿತರೆ? ಇಲ್ಲೇನು ಬರ್ದು ಇವಾಗ ಪ್ರಿಂಟ್ ಮಾಡುತ್ತೆ. 1 + 1 2 ಅಂತ ಪ್ರಿಂಟ್ ಮಾಡಿಬಿಡುತ್ತಾ? ಚಾನ್ಸೇ ಇಲ್ಲ, ಆ ಥರ ಸೀನೇ ಇಲ್ಲ ಸ್ನೇಹಿತರೆ. ಸೊ ಇವಾಗ ಪ್ರಿಂಟ್ ಒಳಗಡೆ ಏನು ಬರೀತೀನಿ ಅದು ಮಾತ್ರ ಪ್ರಿಂಟ್ ಆಗುತ್ತೆ ನೋಡಿ ಸ್ನೇಹಿತರೆ. ಇವಾಗ 4 ಕಾಪಿ ಮಾಡ್ಕೊಂಡಿದ್ದೀನಿ. 1 + 1 1 - 1 1 × 1 1 ಡಿವೈಡೆಡ್ ಬೈ 1. ಇಲ್ಲಿ ಸ್ನೇಹಿತರೆ ಸ್ವಲ್ಪ ಜಾಸ್ತಿ ಮಾಡೋಣ, 0 ಮಾಡ್ತೀನಿ. ಓಕೆ, ಇವಾಗ ಇಷ್ಟ ಆಯಿತು ಸ್ನೇಹಿತರೆ. ಇನ್ನೂ ಒಂದು ನಾವು ಪರ್ಸೆಂಟೇಜ್ನ ಎಕ್ಸ್ಪ್ಲೈನ್ ಮಾಡೋಕ್ಕೆ ಇನ್ನೊಂದು ಬರ್ಕೊಂತೀನಿ. ಇಲ್ಲಿ 100 ಅದೇ ಬರ್ಕೋಣ. 100 ಡಿವೈಡೆಡ್ ಬೈ 22 ಬರ್ಕೋಣ ಸ್ನೇಹಿತರೆ. ಇವಾಗ ಇದನ್ನು ಸೇವ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಟರ್ಮಿನಲ್ಗೆ ಬರ್ತಾ ಇದ್ದೀನಿ. ಟರ್ಮಿನಲಲ್ಲಿ ನಾನು ಇದನ್ನು ಕ್ಲಿಯರ್ ಮಾಡ್ಕೊತೀನಿ ಸ್ನೇಹಿತರೆ. ಸ್ಕ್ರೀನ್ನ ಕ್ಲಿಯರ್ ಮಾಡಿಕೊಂಡು ಮತ್ತೆ ಫೈಲ್ನ ರನ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಸ್ನೇಹಿತರೆ, ನಾವು ಏನೇನು = ನಾವು ಪ್ರಿಂಟ್ ಮಾಡಿಸ್ತಾ ಇದ್ವಿ. ಸೊ ನಾವು ಕೋಟಲ್ಲಿ ಏನಿದೆಯೋ ಅದು ಕಂಪ್ಲೀಟಾಗಿ ಪ್ರಿಂಟ್ ಆಗ್ತಾ ಇದೆ ಸ್ನೇಹಿತರೆ. ಇದರಲ್ಲಿ ಏನು ದೊಡ್ಡದಿಲ್ಲ, ಯಾಕಂದರೆ ನಿಮಗೆ ಇದ್ದಿದ್ದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಇವಾಗ ಸ್ನೇಹಿತರೆ ಕಾಮ ಹಾಕ್ತಾ ಇದ್ದೀನಿ. ಕಾಮ ಹಾಕ್ಬಿಟ್ಟು ಸೆಕೆಂಡ್ ಆಪರೇಟರ್ ಅಂತ ನೋಡಿ ಸ್ನೇಹಿತರೆ. ಇದು ಮೆಥಡ್ ಅಥವಾ ಫಂಕ್ಷನಲ್ಲಿ ಬ್ರೇಸಸ್ ಇದೆ. ಬ್ರೇಸಸ್ಸಲ್ಲಿ ಒಂದು ಬ್ರೇಸಸ್ ಅದು ಏನಿದೆಯೋ ಅದನ್ನು ಪ್ರಿಂಟ್ ಮಾಡ್ತಾ ಇದೆ ಸ್ನೇಹಿತರೆ. ಇನ್ನೊಂದು ಕಾಮ ಹಾಕ್ಬಿಟ್ಟು ಇನ್ನೊಂದು ಸೆಕೆಂಡ್ ಆಪರೇಟರ್ ಸ್ನೇಹಿತರೆ ಇದು. ಸೊ ಕಾಮ ಹಾಕಿದ್ರೆ ನೋಡಿ ಇದು 1 ಆಗೋಯ್ತು. ಇನ್ನೊಂದು ಸೆಕೆಂಡ್ ಇಲ್ಲಿ ಬರಿತಾ ಇದ್ದೀನಿ. ಸೊ ಇಲ್ಲಿ ಏನು ಬರಿತೀನಿ ಅಂತಂದರೆ ಒರಿಜಿನಲ್ ಮ್ಯಾಥಮೆಟಿಕಲ್ ಆಪರೇಟರ್ ಬರಿತೀನಿ ಸ್ನೇಹಿತರೆ. ಅಲ್ಲಿ ಏನು ಬರ್ತಿದ್ದೀನಿ ಅದನ್ನು ಇಲ್ಲಿ ಏನೋ ಹಾಕ್ದೆ, ಏನೋ ಕೋಟ್ಸ್ ಹಾಕ್ದೆ ನೋಡಿ ಸ್ನೇಹಿತರೆ. ಕೋಟ್ ಹಾಕಿದ್ರೆ ತಪ್ಪಾಗ್ಬಿಡುತ್ತೆ. ಮತ್ತೆ ಇಲ್ಲಿ ನೀವು ಕೋಟ್ ಹಾಕೋಂಗಿಲ್ಲ. ಇಲ್ಲಿ ಏನು ಮಾಡಬೇಕು? ಇದೇ ಥರ ಕಾಮ ಹಾಕ್ಬಿಡೋದು, ಮತ್ತು 1 - 10 ಬರೆಯೋದು. ಇಲ್ಲೂ ಅಷ್ಟೇ ಕಾಮ ಹಾಕ್ಬಿಡೋದು, 1 * 10 ಹೆಂಗೆ ಬರೆಯೋದು? ಇಲ್ಲಿ 1 ಡಿವೈಡೆಡ್ ಬೈ 10 ಬರೆಯೋದು. ಇಲ್ಲಿ ಕಾಮ ಹಾಕಿದ್ದೀನಿ ನೋಡಿ, ಇಲ್ಲಿ ಕಾಮ ಮಿಸ್ ಮಾಡಿದೆ. ಕಾಮ ಹಾಕಿದ್ದೀನಿ. ಕಾಮ ಹಾಕಿದ್ರೆ ಸ್ಪೇಸ್ ಬಿಡ್ಬೋದು, ಬಿಡದೇ ಇರ್ಬೋದು, ನಿಮ್ಮ ಇಷ್ಟ ಸ್ನೇಹಿತರೆ. ಚೆನ್ನಾಗಿ ಕಾಣಿಸ್ಬೇಕು ಅಂತಂದರೆ ಸ್ಪೇಸ್ ಬಿಡಿ. ಓಕೆ ಸ್ನೇಹಿತರೆ, ಇಲ್ಲಿ 100 ಡಿವೈಡೆಡ್ ಬೈ 22 ಸ್ನೇಹಿತರೆ. ಇವಾಗ ನಾನು ಇದನ್ನು ಸೇವ್ ಮಾಡ್ತಾ ಇದ್ದೀನಿ, ಫೈಲ್ನ ಸೇವ್ ಮಾಡ್ತಾ ಇದ್ದೀನಿ. ಮತ್ತು ಟರ್ಮಿನಲ್ಗೆ ಬರ್ತಾ ಇದ್ದೀನಿ ಸ್ನೇಹಿತರೆ. ಇದನ್ನು ಮತ್ತೆ ಕ್ಲಿಯರ್ ಮಾಡ್ಕೊತೀನಿ. ಇಲ್ಲಿ ನೋಡಿ ಸ್ನೇಹಿತರೆ, ಈಗ
1 ಪ್ಲಸ್ 10 11 ಸರಿ ಇದೆಯಲ್ಲ ಸ್ನೇಹಿತರೆ. 1 ಮೈನಸ್ 10. ಸೊ ಚಿಕ್ಕ ಅಂಕೆಯಿಂದ ದೊಡ್ಡ ಅಂಕೆನ ನಾವು ಮೈನಸ್ ಮಾಡಿದ್ರೆ ಏನಾಗುತ್ತೆ, ಅದು ನೆಗೆಟಿವ್ ಫ್ಯಾಕ್ಟರ್ಗೆ ಹೋಗುತ್ತೆ ಸ್ನೇಹಿತರೆ, ಅದಕ್ಕೆ -9. ಓಕೆ, 1 ಇಂಟು 10 ಎಷ್ಟು ಸ್ನೇಹಿತರೆ, 10 ಹಾಗೆ ಇದೆ. ಸೊ 1 ಡಿವೈಡೆಡ್ ಬೈ 10 ಎಷ್ಟು ಸ್ನೇಹಿತರೆ, 0.1. 0.1 ಹಾಕಿದ್ರೆ 0 ಬಂತು, 10 10 ಅಂದರೆ 10 ಅಷ್ಟೇ ಮುಗಿದೋಯ್ತು ಸ್ನೇಹಿತರೆ. ಇದು 100 ಡಿವೈಡೆಡ್ ಬೈ 22. 100 ನಾವು ಡಿವೈಡೆಡ್ ಬೈ ಮಾಡಿದ್ವಾ ನೋಡೋಣ ಸ್ನೇಹಿತರೆ. ಇಲ್ಲಿ ಡಿವೈಡ್ ಮಾಡಿದ್ದೀವಿ ಸ್ನೇಹಿತರೆ. ನಾವು ಮಾಡಬೇಕಾಗಿರೋದು ಪರ್ಸೆಂಟೇಜ್. ಸೊ ಡಿವೈಡ್ ಮಾಡಿದ್ರೆ ನಿಮ್ಗೆ ಏನು ಬಂತು, ಎಷ್ಟರಲ್ಲಿ ಭಾಗ ಆಗಿದ್ದೀನಿ ಅಂತ ಬಂತು, ಹೌದಲ್ವಾ, ಎಷ್ಟು ಭಾಗ ಮಾಡಿದ್ದೀನಿ ಅಂತ ಬಂತು. ಸೊ ಭಾಗ ಮಾಡಿದ್ರೆ ಎಷ್ಟು, 4.54 ಅಂತ ಬಂತು ಸ್ನೇಹಿತರೆ. ಇವಾಗ ನಾವು ಪರ್ಸೆಂಟೇಜ್ ಹಾಕಿದ್ದೀವಿ ನೋಡಿ. ಪರ್ಸೆಂಟೇಜ್ ಹಾಕಿದ್ರೆ ಎಷ್ಟು ಶೇಷ ಉಳಿದಿದೆ ಅನ್ನೋದು ಬರುತ್ತೆ. ಎಷ್ಟು ಸಲ ಭಾಗ ಮಾಡಿದ್ದೀನಿ 122ರಿಂದ ಅನ್ನೋದು ಬರಲ್ಲ, ಎಷ್ಟು ಮಿಕ್ಕಿದೆ ಶೇಷ ಅನ್ನೋದು ಬರುತ್ತೆ. ಸೊ ಇದು ಇಷ್ಟು ಸಿಂಪಲ್ ಮ್ಯಾಥಮ್ಯಾಟಿಕಲ್ ನಮ್ಮ ಗಣಿತದ ಈ ಚಿಹ್ನೆಗಳನ್ನೆಲ್ಲ ಯೂಸ್ ಮಾಡಿದ್ದೀವಿ ಸ್ನೇಹಿತರೆ. ಇದೇನು ನಮ್ಮ ಗಣಿತದಲ್ಲಿ ಸ್ನೇಹಿತರೆ, ಇದು ಲೆಸ್ ದ್ಯಾನ್, ಗ್ರೇಟರ್ ದ್ಯಾನ್, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು, ಗ್ರೇಟರ್ ದ್ಯಾನ್ ಈಕ್ವಲ್ ಟು ಅನ್ನೋದನ್ನ ಹೇಳುತ್ತೆ ಸ್ನೇಹಿತರೆ. ಇದೇನು ಸರಿನೋ ತಪ್ಪು ಅಂದರೆ ಬೂಲಿಯನ್ ಅಂತಾರೆ ಸ್ನೇಹಿತರೆ. ಬೂಲಿಯನ್ ಏನೇನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ. ಇದು ಟ್ರೂ ಆರ್ ಫಾಲ್ಸ್ ಅನ್ನೋದನ್ನ ರಿಟರ್ನ್ ಮಾಡುತ್ತೆ ಸ್ನೇಹಿತರೆ. ಟ್ರೂ ಆರ್ ಫಾಲ್ಸ್ ಅನ್ನೋದು ಇವಾಗ ಹೆಂಗೆ ನಾವು 1 ಪ್ಲಸ್ 10 ಅಂತಂದ್ರೆ 11 ಅಂತ ಹೆಂಗೆ ರಿಟರ್ನ್ ಮಾಡ್ತೋ, ಇದನ್ನು ನಾವು ಯೂಸ್ ಮಾಡಿದ್ರೆ ಬೂಲಿಯನ್ ಟ್ರೂ ಅಥವಾ ಫಾಲ್ಸ್ ಅಂತ ರಿಟರ್ನ್ ಮಾಡುತ್ತೆ ಸ್ನೇಹಿತರೆ. ಅದನ್ನು ನೋಡಿ ನಿಮ್ಗೆ ಹೇಳ್ಕೊಡ್ತೀನಿ. ಇವಾಗ ಲೈನ್ ನಂಬರ್ 20ರಲ್ಲಿ ಇದ್ದೀನಿ, ಇಲ್ಲಿ ಬರಿತಾ ಇದ್ದೀನಿ ಸ್ನೇಹಿತರೆ. ಇವಾಗ ಕ್ವಶನ್ ನಿಮಗೆ. ಸೊ 1 ಈಸ್ ಗ್ರೇಟರ್ ದ್ಯಾನ್ 10 ಕ್ವಶನ್ ಮಾರ್ಕ್. ಇದು ನಿಮ್ಮ ಕ್ವಶನ್ ಸ್ನೇಹಿತರೆ. ಇಲ್ಲಿ ನಾನು ಚಿಕ್ಕವನಾಗಿದ್ದಕ್ಕೆ ಹೆಂಗೆ ತಿಳ್ಕೊತಿದ್ದೇನೆ ಅಂದರೆ, ಚೂಪಾಗಿರೋ ಜಾಗದಲ್ಲಿ ಯಾವತ್ತೂ ಕಮ್ಮಿ ಸಂಖ್ಯೆ ಇರಬೇಕು ಹಿಂದ್ಗಡೆ ನಂಬರ್ಗಿಂತನೋ ಅಂತ ಅರ್ಥ. ಇಲ್ಲ ಅಂತಂದರೆ ಇದು ತಪ್ಪು ಅಂತ ಅರ್ಥ ಸ್ನೇಹಿತರೆ. ಸೊ ಹೀಗೆ ಬಿಟ್ಟ ಸ್ಥಳ ತುಂಬಿರೇನಲ್ಲ ನಾವು ತುಂಬ್ತಿದ್ದು. ಸೊ ಅದೇ ಥರ ಇವಾಗ ಮತ್ತೆ ಇಲ್ಲೇ ಸೇಮ್ ಟು ಸೇಮ್ ಹಂಗೆ ಬರಿತೀನಿ ಸ್ನೇಹಿತರೆ. ನೋಡಿ 1 ಈಸ್ ಗ್ರೇಟರ್ ದ್ಯಾನ್ 10 ಇಷ್ಟ ಬರೆಯೋದು ಸ್ನೇಹಿತರೆ. ಅದೇ ಥರ ಈ ಫಸ್ಟ್ ಇದನ್ನು ಎಕ್ಸಿಕ್ಯೂಟ್ ಮಾಡೋಣ, ಇಲ್ಲಾಂದರೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಇಲ್ಲಿಗೆ ಬಂದು ಸ್ನೇಹಿತರೆ ಕ್ಲಿಯರ್ ಮಾಡಿಕೊಂಡು ರನ್ ಮಾಡ್ತಾ ಇದ್ದೀನಿ. ನೋಡಿ 1 ಈಸ್ ಗ್ರೇಟರ್ ದ್ಯಾನ್ 10 ಫಾಲ್ಸ್ ಅಂತ ಹೇಳ್ತಾ ಇದೆ ಸ್ನೇಹಿತರೆ, ತಪ್ಪು ಇದು ಅಂತ ಹೇಳ್ತಾ ಇದೆ. ಸೊ ಇವಾಗ ನಾವು ಅದನ್ನು ಏನು ಮಾಡೋಣ, ರಿವರ್ಸ್ ಮಾಡೋಣ ಸ್ನೇಹಿತರೆ. ಇನ್ನೂ ಸೇಮ್ ಲೈನ್ ಕಾಪಿ ಮಾಡ್ಕೊತೀನಿ, ಇಲ್ಲಿ ಕೆಳಗಡೆ ಪೇಸ್ಟ್ ಮಾಡ್ಕೊತೀನಿ, ಇದನ್ನು ರಿವರ್ಸ್ ಮಾಡೋಣ. ಆ್ಯಕ್ಚುಲಿ ಇಲ್ಲಿ ರಿವರ್ಸ್ ಆದರೆ ಇಲ್ಲಿ ರಿವರ್ಸ್ ಆಗಲ್ಲ ಸ್ನೇಹಿತರೆ. ಸೊ ಇಲ್ಲಿ ಏನು ಬರಿತಾ ಇದ್ದೀವಿ ಸುಮ್ಮನೆ ನಿಮಗೆ ಚೆನ್ನಾಗಿ ಕಾಣಿಸ್ಲಿ ಅಂತ ಟರ್ಮಿನಲಲ್ಲಿ ಬರಿತಾ ಇರೋದು. ಇದು ಬರೀಲಿಲ್ಲ ಅಂತಂದರೆ ಇದೊಂದು ಹಾಕಿದ್ರೆ ತಾನೇ ಬರೆಯುತ್ತೆ ಸ್ನೇಹಿತರೆ. ಅಂದರೆ ಉತ್ತರನ ಡೈರೆಕ್ಟಾಗಿ ಬರೆಯುತ್ತೆ, ನೀವು ಪ್ರಿಂಟ್ ಹಾಕಿ ಕೋಟಲ್ಲಿ ಹಾಕೋಕ್ಕೆ ಅವಶ್ಯಕತೆನೇ ಇಲ್ಲ ಸ್ನೇಹಿತರೆ. ಇವಾಗ ನೋಡಿ 11 ಏನೋ ತಪ್ಪರ್ದೆ ಅಲ್ವಾ ಸ್ನೇಹಿತರೆ. ಇವಾಗ 1 10 ಓಕೆ. ಸೊ ಇವಾಗ ಏನಿದೆ, ಈ ಕಡೆ ಚೂಪಾಗಿರೋದು ಯಾವತ್ತು ದೊಡ್ಡದಾಗಿರಬೇಕು, ಚೂಪಾಗಿರೋದು ಯಾವತ್ತು ಚಿಕ್ಕದಾಗಿರಬೇಕು, ಹಿಂದ್ಗಡೆದು ದೊಡ್ಡದಾಗಿರಬೇಕು. ಸೊ ಅವಾಗ ಸರಿ ಅಂತ ಅರ್ಥ ಅಲ್ವಾ ಸ್ನೇಹಿತರೆ. ಸೊ ಇವಾಗ ನಾನು ಇದನ್ನು ಸೇವ್ ಮಾಡ್ತಾ ಇದ್ದೀನಿ. ಸೇವ್ ಮಾಡಿಬಿಟ್ಟು ಟರ್ಮಿನಲ್ಗೆ ಬಂದು ಮತ್ತೆ ರನ್ ಮಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, 1 ಈಸ್ ಗ್ರೇಟರ್ ದ್ಯಾನ್ 10, 1 ಈಸ್ ಲೆಸ್ ದ್ಯಾನ್ 10 ಟ್ರೂ ಅಂತ ತೋರಿಸ್ತಿದೆ ಅಷ್ಟೇ ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಿಮಗೆ ಈ ವಿಡಿಯೋ ಟಾಸ್ಕ್ ಏನಪ್ಪ ಅಂತಂದರೆ, ಗ್ರೇಟರ್ ದ್ಯಾನ್ ಮತ್ತು ಲೆಸ್ ದ್ಯಾನ್ ಆ ಎರಡಿಗೆ ಇವಾಗ ನಾನು ಹಿಂಗೆ ಗ್ರೇಟರ್ ದ್ಯಾನ್ ಮತ್ತು ಲೆಸ್ ದ್ಯಾನ್ಗೆ ಹೆಂಗೆ ನಾನು ನಿಮಗೆ 2 ಲೈನ್ ಕೋಡ್ ಬರ್ದೀನೋ ಅದೇ ಥರ ನೀವು ನನಗೆ ಕೋಡ್ ಬರೆದ್ಬಿಟ್ಟು ನಮ್ಮ ಕಮೆಂಟ್ ಸೆಕ್ಷನಲ್ಲಿ ನೀವು ಹಾಕಬೇಕು. ನಿಮ್ಮ ಕಮೆಂಟ್ನ ನಾನು ನೋಡಿಬಿಟ್ಟು ಇದು ಎಷ್ಟು ಮಟ್ಟಿಗೆ ಸರಿ, ಎಷ್ಟು ಮಟ್ಟಿಗೆ ತಪ್ಪು, ಮತ್ತು ಇದು ಎಷ್ಟು ಸೂಕ್ಷ್ಮವಾಗಿ ನೀವು ಬರ್ದಾಕ್ತೀರಿ. ಇದರಲ್ಲಿ ಸಿಂಪಲ್ ಇಲ್ಲ ಸ್ನೇಹಿತರೆ, ಇಲ್ಲಿ 2 ವ್ಯಾಲ್ಯೂ ಇದೆ, ಗ್ರೇಟರ್ ದ್ಯಾನು ಆಗುತ್ತೆ, ಇದು ಈಕ್ವಲ್ ಟು ಆಗುತ್ತೆ. ಇದನ್ನು ಸೂಕ್ಷ್ಮವಾಗಿ ನೀವು ನೋಡಿಬಿಟ್ಟು ಇದು ಹೆಂಗೆ ಮಾಡುತ್ತೆ ಅನ್ನೋದನ್ನ ನೀವು ಟರ್ಮಿನಲ್ಲಿ ಬರೆದು ಟೈಪ್ ಮಾಡಿ ಆಮೇಲೆ ಅದರ ಕಮೆಂಟಲ್ಲಿ ಹಾಕಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಇನ್ನೂ ನಮ್ಮ ತುಂಬ ದೊಡ್ಡ ಮ್ಯಾಥಮ್ಯಾಟಿಕಲ್ ಎಕ್ಸ್ಪ್ರೆಷನ್ ತೊಗೊಂಡು ಅದನ್ನು ಹೆಂಗೆ ಪೈಥಾನ್ ರಿಸಾಲ್ವ್ ಮಾಡುತ್ತೆ ಅನ್ನೋದು ತಿಳ್ಕೊಳ್ಳೋಣ. ಅಲ್ಲಿ ತನಕ ಧನ್ಯವಾದಗಳು.